ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ನೋಡೋ ಮೂವಿ ಒಂದು ಥಾಯ್ ಹಾರರ್ ಥ್ರಿಲ್ಲರ್ ಮೂವಿ. ಇದು ತುಂಬಾ ಚಿಕ್ಕ ಮೂವಿ, ಸೊ ಟೈಮಿಂಗ್ಸ್ ಕಡಿಮೆ ಇದ್ರೆ ಕೂಡ ಒಂದು ಒಳ್ಳೆ ಟ್ವಿಸ್ಟ್ ಇರೋ ತರ ಮೂವಿನೇ, ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು 3 ಜನ ಕಳ್ಳರು ಒಂದು ಹುಡುಗಿನ ಕಾಡ್ ಮಧ್ಯೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಪಾಪ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಓಡೋಗ್ತಾ ಇರ್ತಾರೆ. ಇವ್ರು ತುಂಬಾನೇ ಭಯದಿಂದ ಅಲ್ಲೆಲ್ಲೋ ಮರದಿಂದ ಬಚ್ಚಿಟ್ಕೊಂಡಿರ್ತಾರೆ. ಆದ್ರೂ ಬಿಟ್ಟಿಲ್ಲ, ಕರೆಕ್ಟ್ ಆಗಿ ಕಂಡಿಡಿದ್ ಬಿಟ್ರು. ಕಂಡಿಡಿಯೋದು ಅಲ್ದೆ ಆ ಹುಡುಗಿ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಹುಡುಗಿ ಅವ್ರನ್ನ ಒದಿಬಾರ ಜಾಗದಲ್ಲಿ ಓದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಗ್ರೂಪ್ ಅಲ್ಲೇ ಹೆಡ್ ಒಬ್ಬ ಇರ್ತಾನಲ್ಲ, ಅವ್ನಿಗೆ ಟೆನ್ಷನ್ ಆಗ್ಬಿಟ್ಟು ಕತ್ತಿ ಒಂದ್ ಎತ್ಕೊಂಡು ಅವಳ ಪ್ರೈವೇಟ್ ಪಾರ್ಟ್ ಅಲ್ಲೇ ಚುಚ್ಚಿ ಅವಳನ್ನ ಸಾಯಿಸ್ಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಪಕ್ಕದಲ್ಲೇ ಇದ್ದಿದ್ದ ಹುಡುಗನ ಕೂಡ ಸಾಯಿಸ್ಬಿಡ್ತಾರೆ. ಎಷ್ಟು ಮೋಸವಾಗಿ ನಡ್ಕೊಂಡು ಅವ್ರಿಬ್ಬರನ್ನು ಸಾಯಿಸಿ ಅಲ್ಲೇ ಮಣ್ಣು ಮಾಡ್ಬಿಡ್ತಾರೆ. ಈಗ ಹಂಗೆ ವಿಲೇಜ್ ನ ತೋರಿಸ್ತಾರೆ. ಅಲ್ಲೇ ಹೀರೋ ಮತ್ತೆ ಹೀರೋಯಿನ್ ಇರ್ತಾರೆ. ಇವರಿಬ್ರು ಒಂದ್ 5 ವರ್ಷದಿಂದ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಹೀರೋ ಫ್ಯಾಮಿಲಿ ಅವ್ರಿಗೆ ಅವ್ನ ಇವಳನ್ನ ಲವ್ ಮಾಡ್ತಿರೋ ವಿಷಯ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಹೀರೋಯಿನ್ ಅವ್ರ ಅಪ್ಪ ಬಂದು ಹೀರೋಯಿನ್ ನ ಬಿಟ್ಟು ಇನ್ನೊಂದ್ ಮದ್ವೆನ ಮಾಡ್ಕೊಂಡೋಗಿರ್ತಾರೆ. ಅದಕ್ಕೋಸ್ಕರನೇ ಹುಡುಗಿ ಅಂದ್ರೆ ಇಷ್ಟ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಹುಡುಗಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ ಹೀರೋ ಅವರ ಫ್ಯಾಮಿಲಿ ಅವರು ಇವಳನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಆದ್ರೆ ಇದೆಲ್ಲ ಯಾವ್ದು ಹೀರೋಗೆ ಒಂದು ಪ್ರಾಬ್ಲಮೇ ಅಲ್ಲ. ಯಾರೇನಾದ್ರೂ ಅನ್ಲಿ, ನಾನ್ ನಿನ್ನೆ ಮದ್ವೆ ಮಾಡ್ಕೊಳ್ಳೋದು ಅಂತ ಒಂದ್ ಸ್ಟಡಿ ಆಗಿರ್ತಾನೆ. ಹಿಂಗಿರ್ಬೇಕಾದ್ರೆ ಒಂದಿನ ಹೀರೋಯಿನ್ ಇಬ್ರುನು ಒಂದು ಕೆರೆ ದಡದ ಪಕ್ಕ ಕುತ್ಕೊಂಡು ಮೀನೆಲ್ಲ ಹಿಡಿತಾ ಇರ್ತಾರೆ. ಅದಾದ್ಮೇಲೆ ಹಂಗೆ ಮನೆಗ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಈ ರೌಡಿ ಗ್ಯಾಂಗ್ ಇದ್ರಲ್ಲ ಒಂದ್ 3 ಜನ, ಅವ್ರ ಗ್ಯಾಂಗ್ ಅಲ್ಲಿ ಕುಳ್ಳುಕೊಬ್ಬ ಇರ್ತಾನೆ. ಅವ್ನು ಹೀರೋಯಿನ್ಗೆ ಕಲ್ಲಲ್ಲೇ ಹೊಡೆದ್ ಬಿಡ್ತಾನೆ. ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಆಮೇಲೆ ಹೀರೋಯಿನ್ ಅವಳನ್ನ ಮನೆಗೆ ಕರ್ಕೊಂಡೋಗಿ, ಅಂದ್ರೆ ಹೀರೋಯಿನ್ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಅಮ್ಮನ ಆ ಗಾಯಕ್ಕೆ ಮೆಡಿಸಿನ್ ಎಲ್ಲ ಹಾಕು ಅಂತ ಹೇಳ್ತಾನೆ. ಆಗ ಹೀರೋಯಿನ್ ಅವ್ರಮ್ಮ ಹೀರೋನ ಸಪರೇಟ್ ಆಗಿ ಕರೆದು ಹೇಳ್ತಾರೆ, ಇವಳಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ ನಿಮ್ ಫ್ಯಾಮಿಲಿ ಅವ್ರು ಇವಳನ್ನ ಆಕ್ಸೆಪ್ಟ್ ಮಾಡಲ್ಲಪ್ಪ. ಸೊ ಅವಳ ಜೊತೆ ಸೇರ್ಬೇಡ, ಅವಳ ಹತ್ರ ಮಾತಾಡ್ಬೇಡ ಅಂತ ಎಷ್ಟೋ ಹೇಳಿ ನೋಡ್ತಾರೆ. ಆದ್ರೆ ಹೀರೋ ಕೇಳೋ ತರ ಇಲ್ಲ. ನಾನ್ ಇಷ್ಟಪಟ್ಟಿರೋಳ ಜೊತೆ ನಾನು ಇರ್ಬೇಕು ಅಂತ ಅವ್ನು ಅವಳ ಜೊತೆನೆ ಸುತ್ತಾ ಇರ್ತಾನೆ. ಜಾಲಿಯಾಗಿ ಇಬ್ರು ಸೈಕಲ್ ಅಲ್ಲಿ ರೌಂಡಿಂಗ್ ಹೋಗ್ತಾರೆ. ಇಬ್ರು ಸೇರಿ ಮೀನೆಲ್ಲ ಕೂಡ ಹಿಡಿತಾರೆ. ಅದನ್ನ ಸುಟ್ಟು ತಿಂತಾರೆ. ಇಬ್ರು ಜೊತೆ ಕುತ್ಕೊಂಡು ತುಂಬಾನೇ ಸಂತೋಷವಾಗಿರ್ತಾರೆ. ಇನ್ನೊಂದ್ ಕಡೆ ರೌಡಿ ಗ್ಯಾಂಗ್ ನ ತೋರಿಸ್ತಾರೆ. ಇವಾಗ ಯಾವ್ದೋ ಒಂದು ಬಾರಲ್ಲಿ ಕುತ್ಕೊಂಡು ಚೆನ್ನಾಗಿ ಹರಟೆ ಹೊಡಿತಾ ಇರ್ತಾರೆ. ಇವ್ರಿಗೆ ಅಂತ ಹೇಳ್ಕೊಳಕ್ಕೆ ದೊಡ್ಡದಾಗಿ ಕೆಲಸ ಏನು ಇರೋದಿಲ್ಲ. ಸುಮ್ನೆ ಊರೂರು ಸುತ್ಕೊಂಡಿರ್ತಾರೆ ಅಷ್ಟೇ. ಜೊತೆಗೆ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಗೇಲಿ ಮಾಡ್ಕೊಂಡು ಕಾಲನ ಕಳೀತಾ ಇರ್ತಾರೆ. ಹೇಳ್ಬೇಕಂದ್ರೆ ಈ ಗ್ಯಾಂಗ್ ಅಲ್ಲಿರೋ ಹೆಡ್ಗೆ ಹೆಂಡತಿ ಕೂಡ ಇರ್ತಾಳೆ. ಅವಳಂತೂ ಯಾವಾಗ ನೋಡಿದವ್ರ ಗಂಡನ ಬೈತಾನೆ ಇರ್ತಾಳೆ, ಇತರ ಕೆಲಸ ಕಾರ್ಯಕ್ಕೆ ಹೋಗದೆ ಕುಡ್ಕೊಂಡು ಸುತ್ಕೊಂಡಿರ್ತೀಯ ಅಂತ. ಆದ್ರೆ ಅದನ್ನೆಲ್ಲ ಅವ್ನ್ ಕಿವಿಗೆ ಹಾಕೊಳ್ಳೋತಾರಲ್ಲ, ಸರಿ ಹೋಗೇ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಜಗಳ ಮಾಡ್ತಾನೆ. ಹಿಂಗಿರ್ಬೇಕಾದ್ರೆ ಒಂದಿನ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಮೀನೆಲ್ಲ ಹಿಡಿದ್ಬಿಟ್ಟು ಸೈಕಲ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ 3 ಜನ ಬಂದು ಇವ್ರನ್ನ ಹೋಗದಿರೋ ತರ ತಡೆದು ಅವ್ರು ಹಿಡ್ಕೊಂಡ್ ಬಂದಿರೋ ಮೀನೆಲ್ಲ ಕಿತ್ಕೊಳ್ತಾರೆ. ಅವನ ಹತ್ರ ಜಗಳಕ್ಕೆ ಹೋಗ್ತಾರೆ. ಅದೇ ಟೈಮ್ಗೆ ಈ ಗ್ಯಾಂಗ್ ಅಲ್ಲಿ ಹೆಡ್ ಇರ್ತಾನಲ್ಲ, ಅವ್ನ್ ವೈಫು ಬಂದ್ಬಿಟ್ಲು. ಅವಳೆ ಬಂದ್ ಹೆಂಗ ಅವ್ರ ಗಂಡನ ಬೈದು, ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ ನಿನ್ಗೆ, ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಹೆಂಗ ಅವ್ರನ್ನ ಬೈದು ಹೀರೋಯಿನ್ ಕಾಪಾಡಿ ಅಲ್ಲಿಂದ ಕಳ್ಸಿಕೊಡ್ತಾಳೆ. ಅವರು ಬಿಟ್ರೆ ಸಾಕು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈಗ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋರಪ್ಪ ಹೀರೋಗೆ ಬೈತಾ ಇರ್ತಾರೆ, ಈ ಊರಲ್ಲಿ ನ್ಯಾಯವಾಗಿ ಒಂದ್ ಕೆಲ್ಸಾನು ಇಲ್ಲ, ಸಂಪಾದನೆನೂ ಇಲ್ಲ. ಇದೇ ತರ ಹೋಗ್ತಾ ಇದ್ರೆ ಜೀವನಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಕಣೋ. ಇವಾಗ್ಲೇ ತುಂಬಾ ಕಷ್ಟ ಪಡ್ತಾ ಇದೀವಿ. ನೀನ್ ಯಾಕೆ ಪಕ್ಕದಲ್ಲಿರೋ ಯಾವ್ದೊಂದು ಸಿಟಿಗೆ ಹೋಗಿ ಒಳ್ಳೆ ಕೆಲ್ಸನ ಹುಡ್ಕೋಬಾರ್ದು, ಹೋಗ್ಬಿಟ್ಟು ಬರ್ಬೋದಲ್ವಾ ಅಂದಾಗ ಇವ್ನ ಅಂತಾನೆ, ನೋಡಪ್ಪ ನಾನು 10 ರೂಪಾಯಿ ಸಂಪಾದನೆ ಮಾಡೋದಿದ್ರೆ ಕೂಡ ನಮ್ಮೂರಲ್ಲೇ ಮಾಡ್ತೀನಿ. ನಾನ್ ಯಾವ ಸಿಟಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ನನ್ಗೆ ನಮ್ಮೂರೇ ಸಾಕು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವರಪ್ಪ ಕೂಡ ನೀನ್ ಯಾವಾಗ ಅರ್ಥ ಮಾಡ್ಕೊಂತೀಯ ಏನು ಅಂತ ಬೈದ್ಬಿಟ್ಟು ಹೋಗ್ತಾರೆ. ಇನ್ನೊಂದ್ ಕಡೆ ಒಂದು ಮಾರ್ಕೆಟ್ ಏರಿಯಾನಲ್ಲಿ ಈ ರೌಡಿ ಗ್ಯಾಂಗ್ ಅಲ್ಲಿ ಕುಳ್ಳುಕೊಬ್ಬ ಇದ್ದ ಅಲ್ವಾ, ಅವನು ಆ ಅಂಗಡಿಯವ್ರ ಒಳಗಡೆ ಹೋಗಿರೋ ಟೈಮ್ ಆಗಿ ನೋಡಿ ಅಲ್ಲಿರೋ ಬಾಳೆನ ಕಳ್ತನ ಮಾಡ್ಕೊಂಡು ಓಡೋಟೋಗ್ತಾನೆ. ಅದೇ ಟೈಮಲ್ಲಿ ಹೀರೋಯಿನ್ ಕೂಡ ನಡ್ಕೊಂಡ್ ಬರ್ತಾ ಇರ್ತಾಳೆ. ಅವಳ ಕೈಲೂ ಬಾಳೆನ ಇರೋದ್ರ ನೋಡ್ಬಿಟ್ಟು ಆ ಅಂಗಡಿ ಲೇಡಿ ಎಲ್ಲೋ ಹೀರೋಯಿನ್ ಬಾಳೆನ ಕಳ್ತನ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅವಳನ್ನ ಸ್ಟಾಪ್ ಮಾಡಿ, ಕಳ್ತನ ಕೂಡ ಮಾಡ್ತೀಯ ಅಂತ ಅವಳನ್ನ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಪಾಪ ಇವಳಿಗೆ ಮಾತ್ ಬರಲ್ವಲ್ಲ. ಇವಳು ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ, ಇಲ್ಲ ನಾನ್ ಕಳ್ತನ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳಕ್ಕೆ, ಬಟ್ ಅಮ್ಮ ಕೇಳೋ ತರ ಎಲ್ಲ ಹೊಡೆದೇ ಹಾಕ್ಬಿಡ್ತಾಳೆ. ಪಾಪ ಇವಳು ಹಂಗೆ ಹತ್ಕೊಂಡು ಪಾಪ ಬೇಜಾರಲ್ಲಿ ಕೆಳಗಡೆ ಬಿದ್ದಿರೋದನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗ್ತಾಳೆ. ಇನ್ನೊಂದ್ ಕಡೆ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಹೀರೋ ಈ ತರ ಹೀರೋಯಿನ್ ಜೊತೆ ಸುತ್ತಾ ಇರೋದು ಅವ್ರ ಅಮ್ಮಗ್ ಸ್ವಲ್ಪನೂ ಇಷ್ಟ ಇಲ್ವಲ್ಲ. ಸೊ ಡೈರೆಕ್ಟ್ ಆಗಿ ಹೀರೋಯಿನ್ ಅವ್ರ ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ನಿನ್ ಮಗಳು ನನ್ ಮಗ ಜೊತೆ ಸುತ್ತಾ ಇರೋದು ನನ್ಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಾನ್ ನನ್ ಮಗನ್ಗೆ ಎಷ್ಟೋ ಹೇಳಿ ನೋಡ್ದೆ, ಅವ್ನ್ ಕೇಳೋ ತರ ಇಲ್ಲ. ನೀವಾದ್ರೂ ನಿನ್ ಮಗಳಿಗೆ ಬುದ್ಧಿ ಹೇಳಿ ಅವ್ನ ಜೊತೆ ಸುತ್ತಬೇಡ ಅಂತ ಹೇಳಿ, ಇದಕ್ ಮೇಲೆ ನಾನು ಹೇಳೋ ತರ ಇಟ್ಕೋಬೇಡಿ ಅಂತ ಮಾತಾಡ್ತಾ ಇದ್ರೆ ಹೀರೋಯಿನ್ ಕೂಡ ಮೇಲೆ ನಿಂತ್ಕೊಂಡೆಲ್ಲ ನೋಡ್ತಾ ಇರ್ತಾಳೆ. ಬಟ್ ಅವಳಿಗೆ ಕೇಳಿಸೋದಿಲ್ವಲ್ಲ. ಬಟ್ ಇವಳಿಗೆ ಏನೋ ಒಂದು ಅರ್ಥ ಆಗ್ತಿದೆ. ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಏನಕ್ಕೋಸ್ಕರ ಈ ಊರಲ್ಲಿ ಇರೋರೆಲ್ಲ ಮತ್ತೆ ಹೀರೋ ಫ್ಯಾಮಿಲಿ ಅವ್ರು ಕೂಡ ಇವಳನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಪಾಪ ಇವಳಿಗೆ ಅರ್ಥ ಆಗ್ತಾ ಇಲ್ಲ. ತುಂಬಾನೇ ಫೀಲ್ ಮಾಡಿ ಹತ್ಕೊಂಡು ಹಂಗೆ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಹೀರೋನು ಬರ್ತಾನೆ. ಇವಳ ಹತ್ರ ಬೇಜಾರಾಗಿರೋದನ್ನ ನೋಡ್ಬಿಟ್ಟು ಅವ್ನಿಗೆ ಅರ್ಥ ಆಗೋಯ್ತು. ಅವ್ನ್ ಸಮಾಧಾನ ಮಾಡ್ತಾನೆ. ಇಂಥದಕ್ಕೆಲ್ಲ ಏನಕ್ಕೆ ನೀನ್ ಬೇಜಾರ್ ಮಾಡ್ಕೊಂತೀಯ, ಏನೇ ಕಷ್ಟವಾದ ಸಂದರ್ಭ ಬಂದ್ರೆ ಕೂಡ ನಾನು ನಿನ್ನ ಬಿಟ್ಟು ಹೋಗಲ್ಲ, ಕೊನೆವರೆಗೂ ನಿನ್ ಜೊತೆನೆ ಇರ್ತೀನಿ, ನಾನ್ ನಿನ್ನೆ ಮದ್ವೆ ಮಾಡ್ಕೊಂತೀನಿ ಅಂತ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾನೆ. ಅವಳು ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾಳೆ. ಹೀಗಂಗೆ ನೆಕ್ಸ್ಟ್ ಡೇ ಹೀರೋ ಮತ್ತೆ ಹೀರೋಯಿನ್ ಕೆರೆಗೆ ಮೀನ್ ಹಿಡಿಕೆ ಅಂತ ಹೋಗಿರ್ತಾರೆ. ಹೀರೋ ಒಂದ್ ಕಡೆ ಕೆರೆಗಿಳ್ದು ಮೀನ್ ಹಿಡಿತಾ ಇರ್ತಾನೆ. ಹೀರೋಯಿನ್ ಸಪರೇಟ್ ಆಗಿ ದಡದ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ಕೆಲಸನ ಮಾಡ್ಕೊಂತಾ ಇರ್ಬೇಕಾದ್ರೆ ಆ ಜಾಗಕ್ಕ 3 ಜನನು ಬರ್ತಾರೆ. ಒಂದು ಸೈಲೆಂಟ್ ಆಗಿ ಹೀರೋಯಿನ್ ಬಾಯ್ನ ಮುಚ್ಚಿ ಕೈನ ಕಾಲ್ನೆಲ್ಲ ಹಂಗೆ ಹಿಡ್ಕೊಂಡು ಎತ್ಕೊಂಡು ಹೊಟ್ಟೋಗ್ತಾರೆ ಕಾಡೊಳಗಡೆ. ಪಾಪ ಅವಳು ಮೂಗಿಯಾಗಿರೋದ್ರಿಂದ ಕೂಗಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ತಾದ್ಮೇಲೆ ಹೀರೋ ಕೆರೆಯಿಂದ ಹೊರಗಡೆ ಬಂದ್ ನೋಡಿದ್ರೆ ಹೀರೋಯಿನ್ ಕಾಣಿಸಲ್ಲ. ಎಲ್ಲೋದ್ಲಪ್ಪ ಅಂತ ಹೇಳಿ ಹುಡ್ಕೊಂಡು ಕಾಡೊಳಗಡೆ ಹೋದ್ರೆ ಆ ಗ್ಯಾಂಗ್ ಅಲ್ಲಿರೋ ಹೆಡ್ ಹೀರೋಯಿನ್ ಜೊತೆ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದನ್ನ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಡುತ್ತೆ. ಹೋಗಿ ಅವ್ರನ್ನೆಲ್ಲ ಹೊಡಿತಾನೆ. ಆದ್ರೆ ಇವನು ಒಬ್ಬ ಎಷ್ಟೊತ್ತು ಅಂತ ಅವ್ರನ್ನ ಹೊಡಿಯಕ್ಕಾಗತ್ತೆ. ಆ 3 ಜನ ಸೇರ್ಕೊಂಡು ಅವನನ್ನ ಸರಿಯಾಗಿ
ಸರಿಯಾಗಿ ಹೊಡ್ದಾಕೋದು ಅಲ್ದೆ ಆ ಹೆಡ್ ಹೀರೋ ಮುಂದೆನೆ ಅವಳನ್ನ ಕೆಡಿಸ್ಬಿಡ್ತಾನೆ. ಅವ್ನ್ಗೆ ಹೆಂಗಿರತ್ತೆ ಹೇಳಿ ಪಾಪ. ಆದ್ರೂ ಅವ್ರು ಕಂಟಿನ್ಯೂಸ್ ಆಗಿ ಅವ್ರನ್ನ ಹೊಡಿತಾನೆ ಇರ್ತಾರೆ. ಇವಳು ತುಂಬಾನೇ ಕೇಳ್ಕೊಂತಾಳೆ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್, ಹೊಡಿಬೇಡಿ, ನಾವಿಲ್ಲಿಂದ ಹೊರಟೋಗ್ತೀವಿ ಅಂತ. ಆದ್ರೂ ಅವ್ರು ಬಿಡೋ ತರ ಇಲ್ಲ, ತುಂಬಾನೇ ಕ್ರೂರವಾಗಿ ನಡ್ಕೊಳ್ತಾರೆ. ಸರಿಯಾಗಿ ಹೊಡೆದು ಅವನನ್ನ ಮಾತ್ರ ಅಲ್ಲ, ಈ ಸತಿ ಅವಳನ್ನ ಕೂಡ ಹೊಡಿತಾರೆ. ಇಬ್ಬರನ್ನು ಹೊಡೆದು ತರ ಅಂತ ಹೇಳ್ಕೊಂಡೋಗಿ ಮಣ್ಣಾಗದು ಇವ್ರಿಬ್ರನ್ನ ಪ್ರಾಣದಲ್ಲಿ ಇರ್ಬೇಕಾದ್ರೆ ಮಣ್ಣ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಸ್ವಲ್ಪನೂ ಅಯ್ಯೋ ಅಂದಿಲ್ಲ ಪಾಪಿಗಳು. ಅದಾದ್ಮೇಲೆ ಅರ್ಥತ್ರ ನೈಟೇ ಆಗ್ತಾ ಇರುತ್ತೆ. ಹೀರೋಯಿನ್ ಅವ್ರ ಅಮ್ಮನ ತೋರಿಸ್ತಾರೆ. ಏನ್ ಇಷ್ಟೊತ್ತಾಯ್ತು, ಯಾಕೆ ಇವಳು ಇನ್ನೂ ಮನೆಗ್ ಬಂದಿಲ್ಲ ಅಂತ ಹೇಳಿ ತುಂಬಾ ಹೊತ್ತು ವೇಟ್ ಮಾಡಿ ನೋಡ್ತಾರೆ. ಆ ಕಡೆ ಹೀರೋ ಅವ್ರ ಪೇರೆಂಟ್ಸ್ ಕೂಡ ವೇಟ್ ಮಾಡ್ತಾ ಇರ್ತಾರೆ. ನೈಟ್ ಎಲ್ಲ ವೇಟ್ ಮಾಡಿ ನೋಡಿದ್ರು, ಆದ್ರೆ ಅವಳು ಮನೆಗೆ ಬಂದಿಲ್ಲ. ಏನಪ್ಪಾ ಆಯ್ತು ಅಂತ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಹೀರೋಯಿನ್ ಅವರಮ್ಮ ಮೋಸ್ಟ್ಲಿ ಹೀರೋಯಿನ್ ಹೀರೋ ಮನೇಲೆ ಇರ್ಬೋದು ಅಂತ ಅಲ್ಲಿಗೋಗಿ ಅವ್ರ ಅಮ್ಮನೆಲ್ಲ ಕರೆದು ಕೇಳ್ತಾರೆ. ಈ ತರ ಇವಳು ನೈಟ್ ಮನೆಗ್ ಬಂದಿಲ್ಲ, ಇಲ್ಲೇನಾದ್ರೂ ಬಂದಿದ್ದಾಳ ಅಂದಾಗ ಅವ್ರಿಗೂ ಅದೇ ಶಾಕು. ಇಲ್ವಲ್ಲ, ಹೀರೋ ಕೂಡ ಮನೇಲಿಲ್ಲ, ಇಬ್ರು ಸೇರಿ ಎಲ್ಲೊಟ್ಟೋದ್ರೆ ಏನು ಅಂತ ಅವ್ರನ್ನ ಊರೆಲ್ಲ ಹುಡುಕ್ತಾ ಇರ್ತಾರೆ. ಅವ್ರು ರೆಗ್ಯುಲರ್ ಆಗಿ ಸುತ್ತೋ ಜಾಗನಲ್ಲೆಲ್ಲ ಹೋಗಿ ಹುಡುಕ್ತಾ ಇರ್ತಾರೆ. ಆಗ ಅಲ್ಲಿ ಬರೋ ಒಂದು ಲೇಡಿ ಹೇಳ್ತಾರೆ, ಈ ತರ ನೆನ್ನೆ ಆ 3 ಜನ ರೌಡಿಗಳು ನಿಮ್ ಮಕ್ಳ ಹತ್ರ ತುಂಬಾನೇ ಜಗಳ ಮಾಡ್ತಾ ಇರೋದನ್ನ ನೋಡ್ದೆ ಅಂತ. ಅದಾದ್ಮೇಲೆ ಹೀರೋ ಅವ್ರ ಅಪ್ಪ ಮತ್ತೆ ಅಮ್ಮ, ಹೀರೋಯಿನ್ ಅವ್ರ ಅಮ್ಮ ಎಲ್ಲ ಹೋಗಿ ಅವನನ್ನ ಹಿಡಿದು ಕೇಳ್ತಾ ಇದ್ರೆ ಅವ್ರನ್ನೇ ಬೆದರಿಸಿ ಕಳಿಸ್ತಾನೆ. ನೀವೇನ್ ಆಟ ಆಡ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ನನ್ನ ಬಂದು ಬ್ಲೇಮ್ ಮಾಡ್ತಾ ಇದ್ದೀರಾ, ಇನ್ ಸ್ವಲ್ಪ ನೀವೇನಾದ್ರೂ ನಿಂತ್ಕೊಂಡಿದ್ರಂದ್ರೆ ಅಷ್ಟೇ ನಿಮ್ಮನ್ನ ಸಾಯಿಸ್ಬಿಟ್ಟು ಮಣ್ಣ್ ಮಾಡ್ಬಿಡ್ತೀನಿ ಅಂತ ಬೈತಾನೆ. ಅದಕ್ ಮೇಲೆ ಹೀರೋ ಅವ್ರಪ್ಪ ಕೂಡ ಏನು ಮಾತಾಡಕ್ಕಾಗಲ್ಲ, ಸರಿ ಅಂತ ಬಂದ್ಬಿಡ್ತಾರೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳ್ತಾರೆ, ತಿಂಗಳಿಗೆ ಈ ತರ ಕೇಸಸ್ ಎಷ್ಟು ಬರುತ್ತೆ ಗೊತ್ತಾ, ನಾವೆಷ್ಟು ಕೇಸ್ ಅಂತ ಸಾಲ್ವ್ ಮಾಡಕ್ಕಾಗುತ್ತೆ ನೋಡಿ. ಅವರೆಲ್ಲ ಏನಿನ್ನು ಮೈನರ್ ಅಲ್ಲ, ಅವರು ಮೇಜರ್ ಆಗಿದ್ದಾರೆ. ಅವ್ರು ಇಷ್ಟ ಪಡ್ತಾ ಇರೋ ವಿಷಯ ನಿಮ್ಗೆ ಯಾರಿಗೂ ಇಷ್ಟ ಇಲ್ವೇನೋ, ಅದರಿಂದ ಅವ್ರು ಓಡೋಟೋಗಿರ್ತಾರೆ. ಇಲ್ಲೆಲ್ಲ ಪಕ್ಕದ ಸಿಟಿಯಲ್ಲಿ ಇರ್ತಾರೆ. ಒಂದು ಮಗು ಆದ್ಮೇಲೆ ಅವರೇ ಬರ್ತಾರೆ, ನೀವ್ಯಾಕ್ ಚಿಂತೆ ಮಾಡ್ತೀರಾ, ಮನೆಗೆ ಹೋಗಿ ಅಂತ ಅವ್ರನ್ನ ಕಳ್ಸಿಕೊಟ್ಬಿಡ್ತಾರೆ. ಅದಾದ್ಮೇಲೆ ಹಂಗೆ ನೆಕ್ಸ್ಟ್ ಡೇ ಹೀರೋಯಿನ್ ಅವ್ರ ಅಮ್ಮಗೆ ಆ 3 ಜನ ಗ್ಯಾಂಗ್ ಅಲ್ಲಿ ನಾಟ್ ಅಂತ ಒಬ್ಬ ಇರ್ತಾನೆ. ಸ್ವಲ್ಪ ಡುಮ್ಮಕ್ ಇರ್ತಾನಲ್ಲ ಅವನು. ಅವ್ನು ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋಯಿನ್ ಅವ್ರ ಅಮ್ಮ ಕೇಳ್ತಾರೆ, ನೀವೆತ್ತನೆ ನನ್ ಮಗಳನ್ನ ಏನೋ ಮಾಡಿದ್ದು, ನೀವ್ 3 ಜನ ಸೇರ್ಕೊಂಡು ಅವಳೇನೇನೋ ಮಾಡಿದೀರಾ, ಕರೆಕ್ಟ್ ಆಗಿ ನಿಜ ಹೇಳ್ಬಿಡಿ, ಅವಳನ್ನೇನ್ ಸಾಯಿಸ್ಬಿಟ್ರಾ ಅಥವಾ ಎಲ್ಲಾದ್ರೂ ಕಟ್ಟಾಕಿದೀರಾ, ನಿಜ ಹೇಳಿ ಅಂತ ಕೇಳ್ತಾ ಇದ್ರೆ ಕೂಡ ಅವ್ನೇನು ಆನ್ಸರ್ ಮಾಡೋದಿಲ್ಲ. ಹಂಗೆ ಮುಖ ತಿರ್ಗಿಸ್ಕೊಂಡು ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಅವ್ನು ಹೋಗ್ತಾ ಇರೋದು ಕಾಡ್ಗೆ ಎಲ್ಲ ಬೇಟೆಡಕ್ ಹೋಗ್ತಾ ಇರೋಂಗಿದೆ. ಆ ಕಾಡ್ ಒಳಗಡೆನೆ ಇನ್ನಿಬ್ರು ವೇಸ್ಟ್ ಫೆಲೋಸ್ ಕೂಡ ಇರ್ತಾರೆ. ಇವ್ನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಡಲ್ ಆಗಿರೋದನ್ನ ನೋಡ್ಬಿಟ್ಟು ಏನೋ ಆಯ್ತು, ಯಾಕೆ ಹತ್ರ ಡಲ್ ಆಗಿದ್ಯಾ ಅಂದಾಗ ಅವನು ಏನಿಲ್ಲ, ಆ ಹುಡ್ಗಿನ ಸಾಯಿಸ್ದಾಗಿಂದ ನನ್ಗೆ ಯಾಕೋ ಮನ್ಸೆಲ್ಲ ತುಂಬಾ ಭಾರವಾಗಿ ಫೀಲ್ ಆಗ್ತಿದೆ ಕಣೋ, ನಾವೇನಾದ್ರು ತಪ್ಪು ಮಾಡ್ಬಿಟ್ವಾ ಅಂತ, ನಾವೇ ಹೋಗಿ ಪೊಲೀಸಲ್ಲಿ ಸರೆಂಡರ್ ಆಗ್ಬಿಡಣ್ವಾ ಅಂದಾಗ ಈ ಹೆಡ್ಗೆ ಟೆನ್ಷನ್ ಆಗ್ಬಿಡತ್ತೆ. ಅವ್ನ್ ತಲೆಗೆ ಗನ್ ಇಟ್ಬಿಟ್ಟು ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಂತ ನೆನ್ಪೇನಾದ್ರೂ ನಿನ್ ತಲೆಯಲ್ಲಿದ್ರೆ ಇಲ್ಲಿಗೆ ಮಣ್ಣ್ ಮಾಡ್ಬಿಡು, ಸುಮ್ನೆ ಇನ್ನೊಂದ್ಸತಿ ನಾನು ಒಳ್ಳೆಯವನಾಗ್ತೀನಿ ಋಷಿಮುನಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸಿ ಹೋಗ್ರಿ ಬೇಟೆ ಆಡ್ಕೊಂಡ್ ಬನ್ನಿ ಅಂತ ಅವ್ರಿಬ್ಬರನ್ನ ಕಳಿಸ್ಬಿಡ್ತಾನೆ. ಆ ಡುಮ್ಮು ಕಿರಣ್ ಒಂದ್ ಕಡೆ ಹೋಗ್ತಾ ಇರ್ತಾನೆ. ಏನೋ ಸರ್ಸರ್ ಅಂತ ಸೌಂಡ್ ಬರ್ತಾ ಇದೆ ಅಂತ ಗನ್ ಎತ್ಕೊಂಡು ರೆಡಿ ಆಗಿರ್ತಾನೆ. ನೋಡಿದ್ರೆ ಎದುರುಗಡೆನೆ ಹೀರೋಯಿನ್ ದೆವ್ವ ನಿಂತಿರುತ್ತೆ. ಅಷ್ಟೊಂದಿಗೆ ಸಖತ್ ಎದ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಸ್ವಲ್ಪ ಕೂದಲು ಬಿಟ್ಕೊಂಡಿರ್ತಾನಲ್ಲ ಅವನು ನೀರಲ್ಲಿ ಇಳ್ದಿರ್ತಾನೆ. ನೀರಿಂದ ಕೂಡ ಯಾವ್ದೋ ಒಂದು ದೆವ್ವ ಅವ್ರನ್ನ ಅಟ್ಯಾಕ್ ಮಾಡಕ್ ಬರೋ ತರ ಇರುತ್ತೆ. ಅವ್ರಿಬ್ರು ಅಷ್ಟೇ ಓಡ್ ಬಂದವ್ರು ಒಂದ್ ಹತ್ರ ಮೀಟ್ ಆಗಿ ಈಗ ಹೋಗಿ ಹೆಡ್ ಹತ್ರ ಹೇಳ್ತಾರೆ, ಈ ತರ ದೆವ್ವ ಇತ್ತು, ಕಾಡೊಳಗಡೆ ದೆವ್ವ ಇದೆ, ಇಲ್ಲಿ ಇರೋದ್ ಬೇಡ, ಫಸ್ಟ್ ಬನ್ನಿ ಇಲ್ಲಿಂದ ಹೊರಟೋಗೋಣ ಅಂತ. ಆದ್ರೆ ಹೆಡ್ ಸಖತ್ತಾಗಿ ಬೈತಾನೆ, ಏನ್ರೋ ನನ್ನದು ಜೋಕರ್ ತರ ಕಾಣಿಸ್ತಾ ಇದೀನ, ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ, ಈ ಕಾಲದಲ್ಲಿ ಎಲ್ಲಿಂದನೋ ಬರುತ್ತೆ ದೆವ್ವ ಗಿವ್ವ ಅಂತ ಬೈತಾನೆ. ಅದಾದ್ಮೇಲೆ ಹಂಗೆ ನೈಟ್ ತೋರಿಸ್ತಾರೆ. ಈ 3 ಜನ ಒಂದ್ ಹುಡುಗಿನ ಕರ್ಕೊಂಡ್ ಬಂದು ಚೆನ್ನಾಗಿ ಕುಡ್ಕೊಂಡು ಹರಟೆ ಹೊಡ್ಕೊಂಡಿರ್ತಾರೆ. ಅದಾದ್ಮೇಲೆ ತುಂಬಾ ಲೇಟ್ ಆಯ್ತಂತ ಒಬ್ಬೊಬ್ರೆ ಎದ್ದೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಫಸ್ಟ್ ನಾಟ್ ಅನ್ನೋನೇ ಎದ್ದೋಗೋದು. ಅವ್ನ ಹಂಗೆ ಫುಲ್ ಟೈಟ್ ಆಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಟಾಯ್ಲೆಟ್ ಹೋಗ್ಬೇಕು ಅಂತ ಹಂಗೆ ಕಾಡ್ ಕಡೆ ತಿರುಗ್ತಾನೆ. ನೋಡಿ ಅಲ್ಲೇ ಒಂದ್ ಹುಡುಗಿ ಮಲ್ಕೊಂಡಿರೋ ತರ ಅನ್ಸುತ್ತೆ. ಇವಳು ಇಷ್ಟೊತ್ತಲ್ಲಿ ಬಂದು ಇಲ್ಲಿ ಮಲ್ಗಿದ್ದಾಳೆ ಅಂತ ಹೇಳ್ಬಿಟ್ಟು ಹಂಗೆ ತಿರುಗಿಸ್ ನೋಡಿದ್ರೆ ಅದು ನಮ್ ಹೀರೋಯಿನ್ ದೆವ್ವ. ಅಷ್ಟೇ ಇವ್ನ್ಗೆ ಸಖತ್ ಭಯ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಇವ್ರ ಗ್ಯಾಂಗ್ ಅಲ್ಲಿ ಇರೋ ಹೆಡ್ ನ ತೋರಿಸ್ತಾರೆ. ಅವ್ನ್ ಕೂಡ ಫುಲ್ ಟೈಟ್ ಆಗ್ಬಿಟ್ಟು ಹಂಗೆ ನಿದ್ದೆ ಮತ್ತೆ ಎದ್ ಬಂದ ಅವನು ಟಾಯ್ಲೆಟ್ ಹೋಗ್ಬೇಕು ಅಂತ ನೋಡಿದ್ರೆ ಅಲ್ಲೇ ನಮ್ ಹೀರೋಯಿನ್ ದೆವ್ವ ನಿಂತಿರುತ್ತೆ. ಫಸ್ಟ್ ನೋಡ್ತಾನೆ, ಬಟ್ ಅವ್ನ್ಗ ದೆವ್ವ ಅಂತ ಗೊತ್ತಿಲ್ವಲ್ಲ. ಇವ್ನ ಹೆಂಡತಿನೇ ಎಲ್ಲೋ ಬಂದಿದ್ದಾಳೆ, ಕಿಚನ್ ಅಲ್ಲಿ ನಿಂತಿದ್ದಾಳೆ ಅಂತ ಅನ್ಕೊಂಡು ಸೈಲೆಂಟ್ ಆಗಿ ಮೇಲೆ ಹೊರಟೋಗ್ತಾನೆ. ಆದ್ರೆ ಮೇಲೆ ಹೋಗಿ ನೋಡಿದ್ರೆ ಅವ್ರ ಹೆಂಡತಿ ಸರಿಯಾಗಿ ಗೊರಕೆ ಹೊಡ್ಕೊಂಡ್ ಮಲಗಿರ್ತಾಳೆ. ಇವಳು ಇಲ್ಲಿದ್ದಾಳೆ ಅಂದ್ರೆ ಕೆಳಗಡೆ ಇರೋದು ಯಾರು ಅಂತ ಇವಾಗ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಹಂಗೆ ಮೆಟ್ಲಲ್ಲಿ ಸ್ವಲ್ಪ ಇಳಿದು ಬಂದು ನೋಡ್ತಾನೆ. ಆದ್ರೆ ಸತ್ಯಲ್ಲಿ ಯಾರು ಇಲ್ಲ. ಅಷ್ಟೇ ಅವ್ನಿಗೆ ಸಖತ್ ಭಯ ಆಗ್ಬಿಡುತ್ತೆ. ಆಮೇಲೆ ಈ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಇರ್ತಾನಲ್ಲ, ಅವ್ನು ಅವ್ನ ಮನೆಗೆ ಹೋಗಿರ್ತಾನೆ. ಅಲ್ಲಿ ಹಿಂದ್ಗಡೆಯಿಂದ ಯಾರೋ ಅವ್ನ ಹೆಸರನ್ನ ಸ್ಲೋವಾಗಿ ಕರಿಯೋ ತರ ಅನ್ಸುತ್ತೆ. ಫಸ್ಟ್ ಭಯ ಆಗುತ್ತೆ. ಸ್ಲೋವಾಗಿ ತಿರುಗಿ ನೋಡಿದ್ರೆ ಅಲ್ಲೇ ನಮ್ ಹೀರೋಯಿನ್ ದೆವ್ವ ನಿಂತಿರುತ್ತೆ. ಇವ್ನಿಗಂತೂ ಸಖತ್ ಭಯ ಆಗ್ಬಿಡುತ್ತೆ. ಕುಡ್ದಿರೋದ್ರಿಂದ ಈ ತರ ಏನಾದ್ರು ಅನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಸ್ಲೋವಾಗಿ ತಿರುಗಿ ನೋಡಿದ್ರೆ ಈ ಸತಿಯಲ್ಲಿ ಯಾರು ಇರೋದಿಲ್ಲ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆ ನಾಟ್ ಅನ್ನೋ ಮುಖ ಎಲ್ಲ ತೊಳ್ಕೊಂಡು ಹಂಗೆ ಇನ್ನೊಂದ್ ಕಡೆ ತಿರುಗಿ ನೋಡಿದ್ರೆ ಅಲ್ಲೊಂದು ಖಾಲಿ ಮನೆ ಇರುತ್ತೆ. ಆ ಮನೆ ಒಳಗಡೆ ತುಂಬಾನೇ ಚೆನ್ನಾಗಿರೋ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಯಾವಳು ಇವಳು ಹೊಸದಾಗಿ ನಮ್ಮ ಊರಿಗೆ ಬಂದಿದ್ದಾಳೇನೋ, ಯಾರು ಇಲ್ದಿರ ಮನೆ ಒಳಗಡೆ ಹೋಗ್ತಿದ್ದಾಳೆ ಅಂತ ಇವ್ನು ಅವಳನ್ನ ಫಾಲೋ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾನೆ. ಆದ್ರೆ ಏನ್ ಯಾರು ಕಾಣಿಸ್ತಾ ಇಲ್ಲ ಅಂತ ನೋಡ್ದವನು ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಯಿನ್ ದೆವ್ವಾಗಿ ಬಂದು ಇವ್ನ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಎದ್ರಿಕೆನಲ್ಲೇ ಕಣ್ಬಿಟ್ಟು ನೋಡ್ತಾನೆ. ನೋಡಿದ್ರೆ ಇಷ್ಟೊತ್ತು ಅವನಿಗೆ ಬಂದಿದ್ದಲ್ಲ ಕನ್ಸು. ಅದಾದ್ಮೇಲೆ ಇವ್ನ್ಗೇನೆಲ್ಲ ನಡೀತಾ ಇದೆ ಅಂತ ಇವ್ನ ಜೊತೆ ಕೂದಲು ಬಿಟ್ಕೊಂಡು ಒಬ್ಬ ಇರ್ತಾನಲ್ಲ ಅವನ ಹತ್ರ ಹೋಗಿ ಹೇಳ್ತಾನೆ. ಅವ್ನು ಕೂಡ ನೈಟ್ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತಾನೆ. ಇಬ್ರು ಹಂಗೆ ಮಾತಾಡ್ಕೊಳ್ಳೋವಾಗ ಅವ್ನು ಹೇಳ್ತಾನೆ, ಇದಕ್ ಮೇಲೆ ನಾವ್ ಊರಲ್ಲಿರೋ ಚೆನ್ನಾಗಿಲ್ಲ ಕಣೋ, ನಾವ್ ಬೇರೆ ಯಾವ್ದಾದ್ರು ಪಕ್ಕದಲ್ಲಿರೋ ಸಿಟಿಗೆ ಹೋಗೋಣವಾ, ಅಲ್ಲೇ ಯಾವ್ದಾದ್ರು ಒಳ್ಳೆ ಕೆಲಸ ನೋಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂದಾಗ ಇನ್ನೊಬ್ಬ ಅಂತಾನೆ, ನಮ್ಗೆಲ್ಲ ಯಾರೋ ಕೆಲಸ ಕೊಡ್ತಾರೆ, ಈ ಊರ್ ಬಿಟ್ಟು ಹೋದ್ರೇನೆ ನಮ್ಗೆ ಯಾರು ಗೊತ್ತಿಲ್ಲ, ಹಂಗಿರ್ಬೇಕಾದ್ರೆ ನಮ್ಗೆ ಕೆಲಸ ಸಿಗೋದ್ ಹೆಂಗೆ, ನಾವೆಲ್ಲ ಹೆಂಗೋ ಬದುಕಕ್ಕಾಗುತ್ತೆ, ಈ ಊರ್ ಬಿಟ್ಟೆಲ್ಲ ಹೋಗಕ್ಕಾಗಲ್ಲ, ನಾವ್ ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇರ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಆ ನಾಟ್ ಅನ್ನೋನ್ ಮಾತ್ರ ಕಾಡೊಳಗಡೆ ಹೋಗಿರ್ತಾನೆ. ಈ ಸರ್ತಿ ಮತ್ತೆ ದೆವ್ವ ಅಂದ್ರೆ ಹೀರೋಯಿನ್ ದೆವ್ವ ಅವ್ನ ಕಣ್ಗೆ ಕಾಣಿಸುತ್ತೆ. ಆದ್ರೆ ಬರೀ ಕಾಣಿಸಿ ಮಾಯ ಆಗೋದಿಲ್ಲ. ಈ ಸತಿ ಅವನನ್ನ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅವ್ನ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾ ಇರ್ಬೇಕಾದ್ರೇನೆ ಯಾರೋ
ಬಂದು ಅವ್ನ ತಲೆಗೆ ಹೊಡಿತಾರೆ. ಅಷ್ಟೇ ಅವ್ನ ಕತೆ ಅಲ್ಲೇ ಮುಗೀತು. ಅವ್ನ ಅಲ್ಲೇ ಸತ್ತೇ ಹೋದ. ಇನ್ನೊಂದ್ ಕಡೆ ಸ್ವಲ್ಪ ಕೂದಲು ಬಿಟ್ಕೊಂಡಿದ್ದಲ್ಲ ಅವನನ್ನ ತೋರಿಸ್ತಾರೆ. ಅವನು ಕೂಡ ಈ ತರ ದೆವ್ವ ಕನ್ಸಲ್ಲ ಬರ್ತಾ ಇರೋದ್ರಿಂದ ತುಂಬಾನೇ ಭಯ ಪಟ್ಟು ಅವನು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಎಲ್ಲ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಎಡ್ನ ನೋಡಕ್ಕೆ ಅಂತ ಬಂದಾಗ ನಡೆದಿರೋ ವಿಷಯ ಎಲ್ಲ ಹೇಳ್ತಾನೆ. ಸರಿ ಕಣೋ, ನಾವ್ ಇವಾಗ್ಲೇ ತುಂಬಾ ತಪ್ಪು ಮಾಡ್ಬಿಟ್ಟಿದೀವಿ, ಇದಕ್ ಮೇಲೆ ಇದನ್ನೆಲ್ಲ ಮುಚ್ಚಿಟ್ರೆ ಸರಿ ಹೋಗಲ್ಲ. ನಾವು ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟು ಸರೆಂಡರ್ ಆಗ್ಬಿಡಣ್ವಾ, ಊರವ್ರ ಮುಂದೆ ನಿಜ ಎಲ್ಲ ಹೇಳ್ಬಿಡೋಣ ಅಂದಾಗ ಹೆಡ್ಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಅವ್ನ ಹೊಡೆದು ಹಂಗೆ ಕೆಳಗಡೆ ಹಾಕಿ ಅವ್ನ ಮೇಲೆ ಕೂತ್ಕೊಂಡು ಅವ್ನ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ಸತಿ ಈ ತರ ಎಲ್ಲ ಹೇಳ್ಕೊಂಡು ಊರ್ ತುಂಬಾ ಸುತ್ತೆ ಅಂತ ಇಟ್ಕೋ, ನಿನ್ ಕತೆ ನಾನ್ ಮುಗಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಈಗ ಹಂಗೆ ನೈಟ್ ಆಗಿರುತ್ತೆ. ಆ ಹೆಡ್ ನ ತೋರಿಸ್ತಾರೆ. ಅವ್ನ್ ಫುಲ್ ನಿದ್ದೆನಲ್ಲಿ ಇರ್ತಾನೆ. ಈಗ ಕಣ್ಬಿಟ್ಟು ನೋಡಿದ್ರೆ ಯಾವನ್ ಕೈನ ಕಾಲ್ನೆಲ್ಲ ಕಟ್ಟಾಕ್ಬಿಟ್ಟಿರ್ತಾರೆ. ನೋಡಿದ್ರೆ ಅವ್ನ ಎದುರುಗಡೆನೆ ಹೀರೋಯಿನ್ ದೆವ್ವ ಬೇರೆ ಇರುತ್ತೆ. ಅಷ್ಟೇ ಅವ್ನಿಗೆ ಟಾರ್ಚರ್ ಕೊಡೋದು ಅಲ್ದೆ ಅಲ್ಲಿರೋ ಒಂದು ಕೊಡ್ಲಿನ ಎತ್ಕೊಂಡು ಅವ್ನ್ ತಲೆ ಮೇಲೆನೆ ಹೊಡಿತಾರೆ. ಇವಾಗ ಅವನು ಭಯ ಪಟ್ಕೊಂಡು ಎದ್ಬಿಡ್ತಾನೆ ಮೇಲೆ. ಅಯ್ಯೋ ಏನ್ ಇಂತ ಕನ್ಸ್ ಬಂತು ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈ ಸ್ವಲ್ಪ ಕೂದಲು ಬಿಟ್ಕೊಂಡಿದ್ದವನಿದ್ದಲ್ಲ ಅವ್ನ್ ಬಂದು ಆಸ್ ಯೂಶುವಲ್ ಮೀನ್ ಹಿಡಕ್ಕೆ ಅಂತ ಕೆರೆ ಕಡೆ ಹೋಗಿರ್ತಾನೆ. ಮೀನ್ ಹಿಡಿತಾ ಇರ್ಬೇಕಾದ್ರೇನೆ ಅವ್ನ್ ಸುತ್ತಮುತ್ತ ಏನೋ ವಿನೋದವಾಗಿ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಅಷ್ಟೇ ಎಲ್ಲ ಯಾರೋ ಅವ್ನ ಹೆಸರು ಕರೆಯೋ ತರ ಅನ್ಸುತ್ತೆ. ತುಂಬಾನೇ ಭಯ ಪಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಯಾರೋ ಅವನ್ನ ಹಿಡಿದು ನೀರಲ್ಲಿ ಅವನ ಮುಣುಗ್ಸಿ ಸಾಯಿಸೋ ತರ ತೋರಿಸ್ತಾರೆ. ಅಷ್ಟೇ ಇವನ್ ಕತೆನೂ ಮುಗೀತು. ಆ ಕಾಡೊಳಗಡೆ ಹೋಗಿದ್ದಲ್ಲ ನಾಟ್ ಅಂತ ಅವ್ನ್ ಕತೆನೂ ಮುಗೀತು. ಈಗ ಇವ್ರಿಬ್ರ ಕತೆ ಮುಗ್ದಿರೋದ್ರಿಂದ ಆ ಊರಲ್ಲಿರೋ ಒಬ್ರು ಬಂದು ಹೇಳ್ತಾರೆ ಇವನ ಹತ್ರ, ನೋಡೋ ನಿನ್ ಜೊತೆ ಸುತ್ತ ಇಬ್ರ ಕತೆನೂ ಮುಗೀತು. ಇವಾಗ ನೀನೇನಾದ್ರೂ ನಿಜ ಒಪ್ಕೊಂಡಿಲ್ಲ ಅಂದ್ರೆ ನಿನ್ ಕತೆ ಕೂಡ ಇದೇ ತರ ಮುಗ್ದೋಗುತ್ತೆ. ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಜ ಒಪ್ಕೊಂಡ್ಬಿಡು, ಇಲ್ಲಂದ್ರೆ ತುಂಬಾನೇ ತೊಂದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವ್ನ್ ಕೇಳೋ ತರ ಇಲ್ಲ. ಹೋಗಿ ನಿಜಾನ ಹೇಳಿದ್ರೆ ಇಲ್ಲಿ ಪೊಲೀಸ್ ಅವ್ರು ಹಿಡಿದು ಜೈಲಲ್ಲಿ ಹಾಕ್ಬಿಡ್ತಾರೋ ಅಂತ ಕೊನೆವರೆಗೂ ಅವನು ಇಲ್ಲ ನಾನೇನು ತಪ್ಪು ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ವಾದಿಸ್ತಾ ಇರ್ತಾನೆ. ಈಗ ಹಂಗೆ ಅವ್ನ ನೈಟ್ ಮಲಗಿರ್ಬೇಕಾದ್ರೆ ಮನೆಯಲ್ಲಿ ಕಿಚನ್ ಕಡೆಯಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಅವ್ನವ್ರ ಹೆಂಡತಿನ ಎಬ್ಬಿಸ್ಬಿಟ್ಟು ಏನೇ ಅದು ಸೌಂಡ್ ಅಂದಾಗ ಏನ್ ಸೌಂಡ್, ನನ್ಗೇನೋ ಸೌಂಡ್ ಕೇಳಿಸ್ತಾ ಇಲ್ಲ, ಬಾಯ್ ಮುಚ್ಕೊಂಡ್ ಮಲ್ಕೊ ಅಂತಾಳೆ. ಆದ್ರೆ ಅವ್ನಿಗೇನೋ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ಅವ್ನಿಗೆ ಇಳಿದು ಬಂದು ಕಿಚನ್ ಅಲ್ಲಿ ನೋಡ್ತಾನೆ. ಪ್ಲಸ್ ಲೈಟ್ ಹಾಕಕ್ಕೂ ಟ್ರೈ ಮಾಡ್ತಾನೆ. ಆದ್ರೆ ಲೈಟೇ ಉರಿತಾ ಇಲ್ಲ. ಏನಾಯ್ತು ಸ್ವಿಚ್ ಇವತ್ತು ಅಂತ ಹೇಳಿ ಅವ್ನಂಗೆ ಕ್ಯಾಂಡಲ್ ಅಂಟ್ಸ್ ನೋಡಿದ್ರೆ ಅವ್ನ ಎದುರುಗಡೆನೆ ಹೀರೋಯಿನ್ ದೆವ್ವ ನಿಂತಿರುತ್ತೆ. ಅಷ್ಟೇ ಸಕ್ಕದಾಗ ಭಯ ಪಟ್ಬಿಡ್ತಾನೆ. ಅದಾದ್ಮೇಲೆ ಅಲ್ಲಿರೋ ಒಂದು ಕತ್ತಿನ ಎತ್ಕೊಂಡು ಎಷ್ಟತಿ ಬಂದ್ ನನ್ನ ಭಯ ಪಡಿಸ್ತೀಯಾ, ಇದಕ್ ಮೇಲೆ ನಿನ್ನ ಪ್ರಾಣದಲ್ಲಿ ಬಿಡಲ್ಲ ಅಂತ ಹೇಳಿ ಆ ದೆವ್ವನೇ ಕತ್ತಿ ಎತ್ಕೊಂಡು ಸರಕ್ ಅಂತ ಚುಚ್ಬಿಡ್ತಾನೆ. ಆ ದೆವ್ವನ ಹಂಗೆ ಕೆಳಗಡೆ ಬಿದ್ದೋಗುತ್ತೆ. ಈಗ್ಲೇ ಅವ್ನು ನೋಡೋದು ಇಷ್ಟೊತ್ತು ಅವ್ನು ಸುಚ್ಚಿದ್ದು ದೆವ್ವನಲ್ಲ, ಅವ್ರ ಹೆಂಡತಿನಾನೆ. ಇದ್ ಗೊತ್ತಾದ್ಮೇಲೆ ತುಂಬಾನೇ ಅಳ್ತಾನೆ. ಅದೇ ಟೈಮ್ ಯಾರೋ ಬಂದ್ ಅವ್ನ ತಲೆ ಮೇಲೆ ಹೊಡಿತಾರೆ. ಸ್ವಲ್ಪತ್ತೆ ಅವ್ನ್ಗೆ ಎಚ್ಚರ ಆಗುತ್ತೆ. ಏನಂತ ನೋಡಿದ್ರೆ ಅವ್ನ ಕೈನ ಕಾಲ್ನೆಲ್ಲ ಕಟ್ಟಾಕ್ಬಿಟ್ಟಿರ್ತಾರೆ. ಯಾರಪ್ಪ ಕೆಲ್ಸನೆಲ್ಲ ಮಾಡ್ತಾ ಇರೋದು ಅಂತ ನೋಡಿದ್ರೆ ಈಗ್ಲೇ ಇರೋದು ಟ್ವಿಸ್ಟ್ ಏನಂದ್ರೆ ಹೀರೋಯಿನ್ ಬಂದ್ ನಿಂತ್ಕೊಳ್ತಾರೆ. ಅವ್ರಿಬ್ರು ಸತ್ತೇ ಇರೋದಿಲ್ಲ. ಅವತ್ತಿ 3 ಜನ ಇವ್ರನ್ನ ಮಣ್ ಮಾಡ್ಬಿಟ್ಟು ಹೋದ್ಮೇಲೆ ಜೋರಾಗಿ ಮಳೆ ಬಂದಿರುತ್ತೆ. ಆ ಮಳೆನಲ್ಲಿ ಆ ಮಣ್ಣೆಲ್ಲ ಹೋದ್ಮೇಲೆ ಹೀರೋಗೆ ಬೇಗನೆ ಎಚ್ಚರ ಆಗಿರುತ್ತೆ. ಅವನೆಂಗೋ ಹೀರೋಯಿನ್ ಎತ್ತಿ ಅವಳಿಗೆ ಸಿಪಿಆರ್ ಎಲ್ಲ ಮಾಡಿ ಅವಳನ್ನ ಹೆಂಗೋ ಕಾಪಾಡ್ತಾನೆ. ಆದ್ರೆ ಇವ್ರ ಇತರ ಕಷ್ಟ ಪಡೋದಕ್ಕೆ ಈ ತರ ನೋವು ಪಡೋದಕ್ಕೆ ಕಾರಣ ಆಗಿರೋ 3 ಜನನ ಬಿಡಬಾರ್ದು ಅಂತ ಇವ್ರಿಬ್ರು ಸೇರಿ ಪ್ಲಾನ್ ಮಾಡಿ ಈ ತರ ದೆವ್ವ ವೇಷ ಎಲ್ಲ ಹಾಕೊಂಡು ಒಬ್ಬೊಬ್ಬರಾಗ್ ಸಾಯಿಸ್ಕೊಂಡ್ ಬಂದ್ರು. ಆದ್ರೆ ಕೊನೆದಾಗಿ ಹೆಡ್ ಟೈಮ್ಗೆ ಇವ್ನ್ ತಪ್ಪೇನಾದ್ರೂ ಒಪ್ಕೊಳ್ತಾನೇನೋ, ಅವ್ನ್ ಶಿಕ್ಷೆ ಕೊಡೋಣ, ಇವನ ಸಾಯಿಸೋದ್ ಬೇಡ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವ್ನ್ ಕೊನೆವರ್ಗುನು ಇಲ್ಲ ನಾನೇನು ಮಾಡಿಲ್ಲ, ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತಾನೆ ಇರ್ತಾನಲ್ವಾ. ಅದ್ರಿಂದ ಇವ್ರು ಟೆನ್ಷನ್ ಆಗಿ ಅವ್ನ್ ಕತೆನ ಕೂಡ ಮುಗಿಸ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಶಾರ್ಟ್ ಆಗಿತ್ತಲ್ವಾ. ಪ್ಲಸ್ ಯೂಶುವಲ್ ಆಗಿ ನೋಡೋ ಮೂವಿಗಿಂತ ಸ್ವಲ್ಪ ಥ್ರಿಲ್ಲಿಂಗ್ ಆಗಿತ್ತಷ್ಟೇ. ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.